ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಕರ್ದಂಟನ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮೊದಲು ಒಂದು ಬೌಲ್ ತೊಗೊಂಡಿದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಬೌಲಲ್ಲಿ ಅಳತೆಗೆ ಪುಟಾಣಿ ಇಟ್ಟು ನಾನು ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಆ ಸೈಜಲ್ಲಿ ಅದರಲ್ಲೇ 3 ಕಪ್ ಆಗೋಷ್ಟು ಪುಟಾಣಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ನೋಡ್ಬೋದು ನೀವು ವಿಡಿಯೋದಲ್ಲಿ 3 ಕಪ್ಪು ಪುಟಾಣಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಗೈಸ್, ಕರ್ದಂಟು ಮಾಡೋಕ್ಕೋಗಿ ಇನ್ನೇನೋ ಆಯಿತು. ಲಾಸ್ಟಲ್ಲಿ ನೋಡಿ ಗೈಸ್, ಲಾಸ್ಟಲ್ಲಿ ಕರ್ದಂಟು ಯಾವ ರೀತಿ ಬಂದಿದೆ ಅಂತ ನಿಮಗೆ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿದ್ರೆ ಕರ್ದಂಟು ಯಾವ ರೀತಿ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ. ಬಟ್ ನಾನು ಸ್ಟಾರ್ಟಿಂಗ್ ಹೇಳಲ್ಲ ನೋಡಿ. ಆಮೇಲೆ ಏನಾಯಿತು, ತಿರ್ಗಾ 3 ಕಪ್ ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೆಜರ್ಮೆಂಟಲ್ಲಿ ತೊಗೋಬೇಕು, ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಮೆಜರ್ಮೆಂಟ್ ಮಾಡಿಕೊಂಡು 3 ಕಪ್ ಆಗೋಷ್ಟು ಪುಟಾಣಿ ಹಿಟ್ಟನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಈಗ ಪುಟಾಣಿ ಹಿಟ್ಟಂತೂ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ನಾವೇನು ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ವಲ್ಲ, ಇವಾಗ ಅದನ್ನು ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟು ಒಂದು ಪ್ಲೇಟ್ನ ತೊಗೊಳ್ಳೋಣ. ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ನೋಡಿ ಪುಟಾಣಿ ಹಿಟ್ಟನ್ನ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡ ತಕ್ಷಣ ಈ ಒಂದು ಪ್ಲೇಟ್ ತೊಗೊಳ್ಳೋಣ. ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅದಕ್ಕೆ ನಾವೇನು ಮಾಡಬೇಕು, ತುಪ್ಪನ ಹಾಕ್ಕೋಬೇಕು. ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ತುಪ್ಪನ ಯೂಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಆ ಗಂಗಾಳ ತುಂಬ ಸವರ್ಕೋಬೇಕು. ಯಾಕಂದರೆ ನಾವು ಮೊದಲೇ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕು ಗೈಸ್. ಆಮೇಲೆ ಪಾಕ ಮಾಡಿದ ಮೇಲೆ ನಾವು ಹಿಟ್ಟಾಯಿತು ಮತ್ತು ಗಂಗಾಳಿಗೆ ತುಪ್ಪ ಹಾಕೋದಾಯಿತು ಆಮೇಲೆ ಮಾಡ್ಕೋತೀನಿ ಅಂದರೆ ಆಗಲ್ಲ. ಯಾಕಂದರೆ ಅದೇನು ಪಾಕ ಇರುತ್ತಲ್ಲ, ಅದು ಕೆಳಗಿಳಿಸಿದ ತಕ್ಷಣವೇ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಮೊದಲೇ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ನೋಡ್ಬೋದು ಗೈಸ್, ಇಲ್ಲಿ ನಾನು ಏನು ತೊಗೊಂಡಿದ್ನಲ್ಲ ಒಂದು ಬೌಲು ಪುಟಾಣಿ ಹಿಟ್ಟಿಂದು, ಅದೇ ಬೌಲಲ್ಲೇ ಇಲ್ಲಿ ಒಂದು ಬಟ್ಲು ಸಕ್ಕರೆ ಹಾಕೋತಾ ಇದ್ದೀನಿ. ಒಂದು ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1.5 ಕಪ್ಪಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇನು ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಅಷ್ಟು, ಅಂದರೆ ಆ ಕಪ್ಪಿಗೆ ಯೂಸ್ ಮಾಡಿದರೆ ಇದು ಅರ್ಧ ಕಪ್ ಆಗುತ್ತೆ ಗೈಸ್. ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾವ ಥರ ಹೇಳ್ಬೇಕಪ್ಪ ಅಂತಂದರೆ, ಆ ಸಕ್ಕರೆ ಏನಿರುತ್ತಲ್ಲ ಅದು ಖಾಲಿ ಸ್ವಲ್ಪ ತೊಯ್ಯಂಗೆ ಹಾಕಿದ್ರೇ ಸಾಕು. ಅಷ್ಟೊಂದೇನು ಜಾಸ್ತಿ ನೀರು ಹಾಕ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪನೇ ನೀರು ಹಾಕ್ಕೋಬೇಕು ನೋಡಿ. ನಾನು ಆ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ತಿರ್ಗಾ ಇವಾಗ 2 ಏಲಕ್ಕಿನ ನೀಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿನ ನೀವು ಇಲ್ಲಾಂದರೆ ಪುಟಾಣಿನ ಗ್ರೈಂಡ್ ಮಾಡ್ತಿರ್ತೀರಲ್ಲ, ಅವಾಗ ಮಿಕ್ಸಿ ಜಾರಲ್ಲೇ ಹಾಕ್ಕೋಬೋದು ನೋಡಿ. ಇವಾಗ ಹಂಗೆ ಸಕ್ಕರೆ ಹಾಕಿದ ಮೇಲೆ ಕಂಟಿನ್ಯೂಸ್ ಆಗಿ ರೊಟೇಟ್ ಮಾಡ್ತಾನೆ ಇರಬೇಕು ಗೈಸ್ ನೋಡಿ. ಯಾವತ್ತರ ತನಕ ಮಾಡಬೇಕಂದ್ರೆ 1 ಎಳೆ ಪಾಕ ಬರೋ ಗಂಟ ಮಾಡ್ತಾನೆ ಇರಬೇಕು. 1 ಎಳೆ ಪಾಕ ಅಂದರೆ ಗೈಸ್ ಕೈಗೆ ಅಂಟು ಹತ್ತುತ್ತೆಲ್ಲ ನೋಡಬೇಕು. ನಿಮಗೆ ಹಂಗೂ ಗೊತ್ತಾಗಲಿಲ್ಲ ಅಂತಂದರೆ ನೋಡ್ಬೋದು, ಇಲ್ಲಿ ಒಂದು ಹನಿಯಷ್ಟು ನೀರಲ್ಲಿ ಹಾಕಬೇಕು ನೋಡಿ. ಅದು ತಳಕ್ಕೆ ಹೋಗಿ ಕೊಡುತ್ತೆ. ಅದು ಒಂದು ಡ್ರಾಪ್ ಏನಿರುತ್ತಲ್ಲ, ಅದು ನೀರು ಮೇಲೆ ತೇಲಲ್ಲ, ಅದು ಡೈರೆಕ್ಟಾಗಿ ಕೆಳಗಡೆನೇ ಹೋಗುತ್ತೆ. ಹಂಗಂದರೆ ಪಾಕ ಸರಿಯಾಗಿ ಬಂದಿದೆ ಅಂತ ಅರ್ಥ ಗೈಸ್. ನೋಡಿದ್ರಲ್ಲ ನೀವು, ಇದೇ ಥರ. ಆಮೇಲೆ ಇಲ್ಲಿ ನಾನು ಮತ್ತೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಪಾಕದಲ್ಲಿ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋ ಒಂದು ರೀಸನಿಗೆ ತುಪ್ಪನ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀವು 1 ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು ನೋಡಿ ಗೈಸ್. ಎಡ್ಬೆಟ್ ಎಲ್ಲ ಆಯ್ತಪ್ಪ ಅಂದರೆ ಇಲ್ಲೇ ಆಯಿತು ಗೈಸ್. ನಾನೇನು ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪಾಕ ಸ್ವಲ್ಪ ಕೈ ಜಾರಿ ಮಾಡಿದ ಪಾಕದಲ್ಲಿ ಅರ್ಧಕ್ಕರ್ಧ ಭಾಗ ಚಲೋ ಆಯಿತು ಗೈಸ್. ಏನು ಮಿಕ್ಕಿದ್ದು ಮಾತ್ರ ಖಾಲಿ 1 ಕಪ್ಪಿನಾಗ ಅರ್ಧ ಕಪ್ ಅಷ್ಟೇ ಪಾಕ ಮಿಕ್ಕಿತ್ತು. ಸೊ ಹಾಗಾಗಿ ವಿಡಿಯೋ ಪರ್ಪೋಸ್ ಅಂತ ಏನೂ ಮಾಡೋಕ್ಕಾಗಲ್ಲ, ಪಾಕ ಚಲೋ ಐತಲ್ಲ. ಸೊ ಅದಕ್ಕೆ ಸ್ವಲ್ಪ ಹಿಟ್ಟು ಆ ಪಾಕ ಎಷ್ಟಿತ್ತು ಅಷ್ಟರಲ್ಲೇ ನಾನು ಕರ್ದಂಟನ್ನ ಮಾಡಿಕೊಂಡೆ. ಬಟ್ ಪಾಕ ಜಾಸ್ತಿ ಇತ್ತಂದರೆ ದಿಪ್ಪಾಗಿ ಬರ್ತಿತ್ತು ಕರ್ದಂಟು. ಬಟ್ ಏನು ಮಾಡೋಕ್ಕಾಗಲ್ಲ, ಪಾಕ ಚಲೋ ಐತಲ್ಲ. ಸೊ ಅದಕ್ಕೆ ಎಷ್ಟಿದೆ ಅಷ್ಟರಲ್ಲೇ ಕರ್ದಂಟು ಮಾಡಿದ್ದೀನಿ ಗೈಸ್. ನೋಡ್ಬೋದು. ಆಮೇಲೆ ಅದೇನು ನಾವು ಸವರಿಟ್ಕೊಂಡಿದ್ವಲ್ಲ ಅದಕ್ಕೆ ಕರ್ದಂಟನ್ನ ಹಾಕ್ಕೋಬೇಕು. ಕರ್ದಂಟು ಹಾಕ್ಕೊಂಡ್ಮೇಲೆ ಮತ್ತು ಅದಕ್ಕೆ ಸ್ವಲ್ಪ ಕೊಬ್ಬರಿನ ಮತ್ತು ಗಸಗಸೆ ಇದ್ದರೆ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿನ ಇದೆಲ್ಲ ಡೆಕೋರೇಷನ್ ಪರ್ಪೋಸ್ ಗೈಸ್, ಅದಕ್ಕೇನಿಲ್ಲ.
ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಬೇಕು. ಆಮೇಲೆ ಚಾಕುಯಿಂದ ನೀಟಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿದರೆ ಮುಗಿತಿಗಾಯ್ತು. ಇಷ್ಟೇ ಕರದಂಟು ಮಾಡುವ ವಿಧಾನ. ಸ್ವಲ್ಪ ಪಾಕ ಚೆಲ್ಲಿದ್ರಲಿಂದ ಕರದಂಟು ಅಷ್ಟು ಎಳ್ಕಂಗೆ ಬಂದಿಲ್ಲ. ವಿಲ್ ಯು ನೆಕ್ಸ್ಟ್ ಟೈಮ್. ನೋಡಿ ಗೈಸ್, ಫೈನಲಾಗಿ ಕರದಂಟು ಈ ಥರ ಬಂದಿದೆ. ವಿಡಿಯೋ ನಿಮ್ಗೆ ಯಾರು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.